ವೆಲ್ಕಮ್ ಬ್ಯಾಕ್. ಸ್ವಿಮ್ಮಿಂಗ್ ಪೂಲ್ ನಂತಾಗಿದೆ ರಸ್ತೆ. ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. PWD ಮಿನಿಸ್ಟರ್ ತವರಿನಲ್ಲೇ ರಸ್ತೆಗಳಲ್ಲಿ ಮೊಣಕಾಲುದ್ದ ಗುಂಡಿಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಸ್ವಂತ ಜಿಲ್ಲೆಯಲ್ಲೇ ರಸ್ತೆಗಳು ಗುಂಡಿಮಯ. MK ಹುಬ್ಬಳ್ಳಿ ಟು ಪಾರಿಶ್ವಾಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ದುಸ್ಥಿತಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರೂ ಕೂಡ ರಸ್ತೆ ಮಾತ್ರ ದುರಸ್ತಿ ಆಗ್ತಾ ಇಲ್ಲ. ಪಾರಿಶ್ವಾಡ ಟು ಖಾನಾಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ದುಸ್ಥಿತಿ ಇದು. ಚೂರು ಆಯ ತಪ್ಪಿದ್ರು ವಾಹನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದು ಬೆಳಗಾವಿದ್ದನ್ನು ಹೇಳ್ತಾ ಇದ್ದೀವಿ. ಒಮ್ಮೆ ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿನ ರಸ್ತೆಗಳನ್ನು ನೋಡಿ. ಬೆಂಗಳೂರಿನ ರಸ್ತೆಗಳೂ ಕೂಡ ಹೀಗೆ ಇದ್ದಾವೆ. PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿಯವರ ತವರು ಜಿಲ್ಲೆ. ಇಲ್ಲೇ ಹೀಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಈ ಥರ ಇರೋದ್ರಲ್ಲಿ ಪರಮಾಶ್ಚರ್ಯ ಏನೂ ಇಲ್ಲ ಅಂತ ಅನ್ಸುತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹುಡೇತ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರ ಸ್ವಂತ ಜಿಲ್ಲೆಯಲ್ಲೇ ಈಗ ರಸ್ತೆಗೆ ಈ ರೀತಿಯಾದಂತಹ ದುಸ್ಥಿತಿ ಬಂದಿರುವಂಥದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಯಿಂದ ಪಾರಿಶ್ವಾಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಇದು ರಸ್ತೆಯೋ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಡೌಟ್ ಬರುತ್ತೆ. ಆ ಮಟ್ಟಕ್ಕೆ ಏನು ಅಂತಂದ್ರೆ ಈ ರಸ್ತೆ ಇರುವಂಥದ್ದು. ಸೊ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲೊಬ್ರು ರೈತರು ತಮ್ಮ ಗದ್ದೆಯಿಂದ ಮೇವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾದಂತಹ ಏನಂತಂದ್ರೆ ಮೊಳಕಾಲುದ್ದ ನೀರಲ್ಲಿ ಬೈಕ್ ಈಗ ಸಿಗಾಕೊಂಡಿರುವಂಥದ್ದು. ಸೊ ಬೈಕ್ ದಾಟಿಸ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಇರೋದ್ರಿಂದ ಸೊ ಸಾಕಷ್ಟು ವಾಹನಗಳು ಇದೇ ಮಾರ್ಗದ ಮೂಲಕ ಸಂಚರಿಸಿ ಮುಂದೆ ಹೋಗಬೇಕಾಗತ್ತೆ. ಸೊ ರೈತರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮಾರ್ಗದ ಮುಖಾಂತರ ಸಾಕಷ್ಟು ರೈತರು ಕೂಡ ಹೋಗ್ತಾರೆ. ಸೊ ಇಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ರೈತರೇ ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಯಾವಾಗಿಂದ ರಸ್ತೆ ಹಾಳಾಗಿತ್ತು ಮತ್ತು ಎಷ್ಟು ದಿವಸದಿಂದ ಹಾಳಾಗೈತಿ? ಇದು ಒಂದು ವರ್ಷದ ಮೇಲೆ ಆತ್ರಿ. ಇದು ಎಲ್ಲ ಇದು ಆಯ್ಕಾಸ್ರಿ ಒಟ್ಟು ಐತ್ರಲ್ಲ. ಇಲ್ಲಿ ಈಗ ಒಂದು ತಂದ ಗೊರ್ಚ್ ಬಿಟ್ಟಿದ್ರಿ ಮಳೆಗಾಲ ಮುಂದೆ. ಈ ಡಾಂಬರ್ ಮೇಲೆ ಗೊರ್ಚ್ ಬಿಟ್ಟಿದ್ರಿ. ಗೊರ್ಚ್ ಬಿಟ್ರಿ ಏನು ಉಳಿದಿಲ್ಲ. ಅದು ಮತ್ತೊಮ್ಮೆ ಮಳೆಯಾಗ ಅಂತಲೇ ಎಲ್ಲ ಕಿತ್ತು ಹೋತು. ಈ ತೆಗ್ಗಿ ಹೋಗಿ ಎಲ್ಲ ಬಿಟ್ಟದ್ದು. ಇದಕ್ಕೆ ಯಾರು ದಾತಾನ ಇಲ್ದಂಗೆ ಆಗೈತ್ರಿ. ಒಟ್ಟು ನಿಮ್ಗೆ ಹೋದಂತ ಅಂದ್ರಿ ಎಲ್ಲಿ ಸನೇಕ ಬರ್ದಲ್ರಿ ಇಲ್ಲಿ ಯಾರು ರೀ. ಮೊದಲ ಓರಿ ನಮ್ಮ MLA ಇವ್ರಲ್ಲ, ಇವ್ರ ಏನಿದ ನೆಗ್ನಾಳ ಇವ್ರ ಬಾಬಾ ಸಾಬಾ ಪಾಟೀಲ್ ರೀ. ಈಗ ಇದು ಒಂದು 1.5 ವರ್ಷ ಆತು ನೋಡ್ರಿ ಸಮಸ್ಯೆ ಆಯ್ಕಾಸಿದ ಹಿಂಗೆ ರೀ. ಇಲ್ಲಿ ದಿನ ಸಾವಿರಾರು ಅಲ್ರಿ, ಒಂದು 7-8-10 ಸಾವಿರ ವಾಹನ ದಾಟಾಡ್ತಾವ್ರಿ ಸೈಕಲ್ ಮೋಟ್ರ್ಗಳು ಹಿಡ್ಕೊಂಡು. ಏನು ಅಂತಂದ್ರೆ ಸ್ಥಳೀಯವಾಗಿ ರೈತರು ಹೇಳ್ತಿರ್ತಕ್ಕಂಥ ಮಾತು. ಸೊ ರಸ್ತೆ ಈ ರೀತಿಯಾಗಿ ಇರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ನೋಡಿ, ನಾವು ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಇಲ್ಲಿ ರೋಗಿಗಳು ಅಥವಾ ಯಾರು ಗರ್ಭಿಣಿಯರನ್ನ ಆಂಬ್ಯುಲೆನ್ಸ್ ಮುಖಾಂತರ ತಗೊಂಡು ಹೋಗಬೇಕು ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸೊ ಇದಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಅಧಿಕಾರಿಗಳು ಶೀಘ್ರವಾಗಿ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ಸುಧಾರಿಸಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹುಡೇದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.